ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಕನ್ನಡದವ್ರನ್ನ ಈ ಥರ ಅಸಭ್ಯ ಮಾತುಗಳನ್ನು ಮಾತಾಡಿ ಇವತ್ತು ಸಿಲುಕಿಕೊಂಡಿದ್ದಾಳೆ ಈ ಸುಗಂಧ ಶರ್ಮಾ. ಮತ್ತು ಇವ್ರನ್ನು ಕರ್ನಾಟಕದಿಂದ ವಜಾಗೊಳಿಸ್ಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ಅವಮಾನ ಮಾಡಿರೋದು ಕನ್ನಡಿಗರಿಗೆ. ಇವಳು ಆಲ್ಮೋಸ್ಟ್ ಸತತವಾಗಿ ಈ ಥರ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ದಾಳೆ. ಏನೋ ಹೋಗಲಿ ಬಿಡಿ ಅಂತ ನಾವೆಲ್ಲ ಕನ್ನಡಿಗರು ಸುಮ್ಮನಿದ್ರೆ, ಇವತ್ತು ಮತ್ತೆ 4-5 ದಿವಸದಿಂದ ಈ ವಿಡಿಯೋ ವೈರಲ್ ಮಾಡಿಕೊಂಡು ನಾರ್ತ್ ಇಂಡಿಯನ್ಸು ಇದ್ದರೆ ಮಾತ್ರ ಬೆಂಗಳೂರು ಉದ್ಧಾರ ಆಗುತ್ತೆ. ಅವ್ರೇನಾರು ಹೋಗಿಬಿಟ್ರೆ ನಾವು ಕರ್ನಾಟಕ ಯಾವತ್ತೂ ಇಂಪ್ರೂವ್ಮೆಂಟ್ ಆಗೋಲ್ಲ ಮತ್ತು ಬೆಳೆಯೋದಿಲ್ಲ ಅನ್ನೋದು ಇವಳು ಹೇಳಿಕೆಗಳನ್ನು ಕೊಟ್ಟು ಸಿಕ್ಕಾಕೊಂಡಿದ್ದಾಳೆ. ಇವಳೀಗ ಕೆಲಸದಿಂದ ವಜಾ ಮಾಡಿದ್ದಾರೆ. ವಜಾ ಮಾಡಿದ ನಂತರ ಈಗ ಹೇಳಿಕೆಗಳನ್ನು ಕೊಡ್ತಾಳೆ, ಕನ್ನಡನ ನಾನು ಮಾತಾಡ್ತೀನಿ, ಕನ್ನಡ ಕಲಿತೀನಿ ಅಂತ. ಇದು ಕರ್ನಾಟಕದ ಪವರು. ರೂಪೇಶ್ ರಾಜಣ್ಣ ಅವರು ಕಳೆದ 2 ದಿವಸದಿಂದ